स्वागत है आपका बी न्यूज नेशन में। मैं हूं आबिद हुसैन शेख। केंद्र सरकार पर रोजगार के नाम से धोखा देने का आरोप। आज बीजापुर के गांधी चौक में युवकों के रोजगार के लिए लड़ने वाली समिति के जिम्मेदारों ने प्रधानमंत्री के उस बयान पर कि हम हर एक को नौकरी नहीं दे सकते, भजी और पकोड़े बेचना भी स्वाभिमान का काम है, इसकी कड़ी शब्दों में निंदा करते हुए अपनी डिग्रियों के नाम पर पकोड़े बेचते हुए रोजगार के नाम पर धोखा देने का आरोप लगाने के साथ साथ नरेंद्र मोदी के खिलाफ विरोध प्रदर्शन करते हुए नारेबाजी की। प्रधानमंत्री ने हर साल 1 करोड़ नौकरियों को देने का भरोसा जताया था। ವಿದ್ಯಾರ್ಥಿಗೆ ತಕ್ಕಂತೆ ನೀವು ಪಕೋಡ ಖರೀದಿಸಬೇಕಾಗಿದೆ ಸರಿ ರೂಪಾಯಿ बीटेक पकोड़ा मेरे 10 रुपए पकोड़ा अरे मोदी पकोड़ा MBA पकोड़ा 10 रुपए MBA पकोड़ा BA पकोड़ा ಎಲ್ಲ ಎಲ್ಲ ಪಕೋಡಗಳು ಹೋಲ್ಸೇಲ್ ದರದಲ್ಲಿ ಕೊಡ್ತಾ ಇದ್ದೀವಿ। ₹10 ये मोदी जी के पकोड़ा ये मोदी MA पकोड़ा MA पकोड़ा BA पकोड़ा 10 रुपए मोदी के नाम पर MA पकोड़ा खरीदा है 10 रुपए में मोदी पकोड़ा और BBA पकोड़ा भी मिलेगा आपको। जिसको BBA पकोड़ा पसंद है वो आके BBA पकोड़ा ले। बरी 10 रुपए। ಮಾನ್ಯ ನರೇಂದ್ರ ಮೋದಿಜಿ ಅವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ದೇಶದ ಯುವಕರಿಗೆಲ್ಲ ಒಂದು ಮಾತನ್ನು ಕೊಟ್ಟಿದ್ದರು। ದೇಶದಲ್ಲಿ ಎಲ್ಲ ಯುವಕರಿಗೆ ನಾವು ಪ್ರತಿ ವರ್ಷ 1 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇನೆ, ಎಲ್ಲ 1 ಕೋಟಿ ಉದ್ಯೋಗಪ್ಪ ಅಂತಾನೆ 5 ವರ್ಷದಲ್ಲಿ 5 ಕೋಟಿ ಉದ್ಯೋಗ, 5 ಕೋಟಿ ಉದ್ಯೋಗಪ್ಪ ಅಂತಾನೆ ಪ್ರತಿ ಒಬ್ಬ ಮನೆಯಲ್ಲಿ ಒಬ್ಬ ಉದ್ಯೋಗಸ್ಥನಿಗೆ 10 ಜನರನ್ನು ಸಾಕುವಂಥ ಕೆಪಾಸಿಟಿ ಬರ್ತದೆ। 5 ಕೋಟಿ ಅಂದರೆ 50 ಕೋಟಿ ಉದ್ಯೋಗ ಜನರನ್ನು ನೆಮ್ಮದಿಯಿಂದ ಬದುಕಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ಈಗೇನು ಹೇಳ್ತಾ ಇದ್ದಾರಪ್ಪ ಅಂತಾರೆ, ಯಾಕೆ ನೀವು 4 ವರ್ಷ ಆದರೂ ಕೂಡ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡ್ತಾ ಇಲ್ಲ? ಕೇವಲ 4 ಲಕ್ಷ 2 ಲಕ್ಷ ಸರ್ಕಾರಿ ಕ್ಷೇತ್ರದಲ್ಲಿ 2 ಲಕ್ಷ ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡೋದ್ರ ಮುಖಾಂತರ ನಮಗೆ ಮೋಸ ಮಾಡ್ತಾ ಇದ್ದೀರಿ ಅಂತ ಕೇಳಕ್ಕೆ ಹೋದರೆ ನಮಗೇನು ಹೇಳ್ತಾ ಇದ್ದಾರಪ್ಪ ಅಂತಂದರೆ, ನೀವು ಹೊರಗಡೆ ಹೋಗಿ ನೋಡಿ, ಪಕೋಡ ಮಾರ್ಕೊಂಡು ತಿನ್ನೋದು ಕೂಡ ಸ್ವಾಭಿಮಾನದ ಬದುಕು, ಅದನ್ನು ಮಾಡಿರಿ, ಉದ್ಯೋಗನ ಕೇಳ್ಕೊತ ಕುಂದ್ರಬೇಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ನಮ್ಮ ನರೇಂದ್ರ ಮೋದಿಜಿ ಅವರು। ನಾನೇ ನರೇಂದ್ರ ಮೋದಿಜಿ ಅವರೇ ನಿಮಗೆ ಎಷ್ಟೇ ಪ್ರಶ್ನೆ ಮಾಡೋದು, ನೀವೇ ಹೇಳಿದ್ರ ಪ್ರಕಾರ ಭಾರತ ದೇಶದಲ್ಲಿ ನಿಮ್ಮ ಅಂಕಿಅಂಶದ ಪ್ರಕಾರನೇ 4,000 ಪಕೋಡ ಮಾರೋರಿದ್ದಾರೆ, ಬಜ್ಜಿ ಮಾರೋರಿದ್ದಾರೆ, ಅವರಿಗೂ ಕೂಡ ESI PF ಅನ್ನು ಜಾರಿ ಮಾಡಿರಿ, ಅದನ್ನು ಕೂಡ ಒಂದು ಉದ್ಯೋಗ, ಸ್ವಾಭಿಮಾನದ ಉದ್ಯೋಗ ಅಂತಕ್ಕಂಥದ್ದನ್ನು ನಾವು ಅದನ್ನು ಕೂಡ ಮಾಡೋದಕ್ಕೆ ರೆಡಿ ಇದ್ದೀವಿ। ಮಾನ್ಯ ನರೇಂದ್ರ ಮೋದಿಜಿ ಅವರೇ, ನಿಮ್ಮ ಮಾತುಗಳು ಹೇಗೆ ಬರ್ತಾ ಇದ್ದಾವಪ್ಪ ಅಂತಂದರೆ, ಯುವ ಜನರಿಗಾಗಿ ಒಂದು ಉದ್ಯೋಗ ಸೃಷ್ಟಿ ಇಲ್ಲ, ಯುವ ಜನರಿಗಾಗಿ ಒಂದು ಆಶಾದಾಯಕ ಬೆಳವಣಿಗೆ ಇಲ್ಲ। ಭಾರತ ದೇಶದಲ್ಲಿ ಯುವಕರು ಪ್ರತಿ ವರ್ಷ 2.5 ಕೋಟಿ ಜನ ಉದ್ಯೋಗವನ್ನು ಬೇಕು ಅಂತೇಳಿ ಗ್ರ್ಯಾಜುಯೇಷನ್ ಪಾಸ್ ಮಾಡಿ ಹೊರಗೆ ಬರ್ತಾ ಇದ್ದಾರೆ। ಭಾರತ ದೇಶದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಕ್ಕಂಥ ಸಂಖ್ಯೆ ಕೇವಲ 1 ಕೋಟಿ ಮಾತ್ರ। ಇನ್ನೂ 1.5 ಕೋಟಿ ಜನರಿಗೆ ಉದ್ಯೋಗ ಎಲ್ಲಿಂದ ಕೊಡಬೇಕು, ಅದನ್ನು ಕೂಡ ನಿಮ್ಮಲ್ಲಿ ಒಂದು ಪ್ಲಾನಿಂಗ್ ಇಲ್ಲಪ್ಪ ಅಂತಂದರೆ ನಾವೇನು ಮಾಡೋಕ್ಕಾಗ್ತದೆ? ಆ ನಿಟ್ಟಿನಲ್ಲಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ, ಈಗ ನಾವು ಒಂದು ವಾರ್ನಿಂಗ್ ಮಾಡ್ತಾ ಇದ್ದೀವಿ, ನಾಳೆ 4ನೇ ತಾರೀಕಿಗೆ ನೀವು ಬೆಂಗಳೂರಿಗೆ ಬಂದಾಗ ಒಂದು ಉದ್ಯೋಗಕ್ಕೆ ಏನಾದರೂ ಒಂದು ರೂಪರೇಷೆ ನಮಗೆ ಹಾಕಿಕೊಟ್ಟು ಹೋಗಬೇಕು। ಮತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನಾವೇ ಒಂದು ಯುವ ಅಧಿವೇಶನ ಅಂತ ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ, 10 ಲಕ್ಷ ಜನರನ್ನು ನಾವು ಸೇರಿಸ್ತಾ ಇದ್ದೀವಿ। ನಮ್ಮ ಬೇಡಿಕೆ, ನಿಮಗೆ ಉದ್ಯೋಗ ಸೃಷ್ಟಿ ಮಾಡೋದು ಗೊತ್ತಿಲ್ಲ ಅಂದರೆ ಹೇಳಿ, ನಾವೇ ಉದ್ಯೋಗ ಸೃಷ್ಟಿ ಮಾಡೋದು ಹೇಗೆ ಅಂತ ನಿಮಗೆ ಹೇಳ್ತೀವಿ। ಆ ಮೂಲಕನಾದರೂ ನಮಗೆ ಬದುಕು ಕಟ್ಟಿಕೊಳ್ಳೋದಕ್ಕೆ, 2 ಹೊತ್ತಿನ ಊಟವನ್ನು ನೆಮ್ಮದಿಯಿಂದ ಮಾಡೋದಕ್ಕೆ ನಮಗೆ ಏನಪ್ಪ ಅಂತ ಯುವಕರಿಗೆ ಒಂದು ಬೆಳವಣಿಗೆ ಮಾಡಿಕೊಡಿ ಅಂತಕ್ಕಂಥದ್ದನ್ನು ನಾವು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ। ಇದಕ್ಕೆ ಮಾತಿಗೆ ತಪ್ಪಿದ್ರೆ ಮುಂದೆ ಅನಾಹುತಗಳಾಗ್ತವೆ। ನರೇಂದ್ರ ಮೋದಿಜಿ ಅವರೇ, ಯುವಕರು ನಾವು ಕೇವಲ ನಿಮಗೇನು ಕೇಳ್ತಾ ಇಲ್ಲ, ಒಂದು ಹೊತ್ತಿನ ಊಟಕ್ಕಾಗಿ ನಿಮ್ಮಲ್ಲಿ ಉದ್ಯೋಗ ಕೇಳ್ತಾ ಇದ್ದೀವಿ, ದಯವಿಟ್ಟು ಉದ್ಯೋಗವನ್ನು ಒದಗಿಸಿಕೊಡಿ ಅಂತೇಳಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೇನೆ। ನನ್ನ ಹೆಸರು ಶ್ರೀನಾಥ್ ಪೂಜಾರಿ ಅಂತೇಳಿ, ಯುವ ಜನರಿಗಾಗಿ ಉದ್ಯೋಗ ಅಂತಕ್ಕಂಥ ಹೋರಾಟದ ಸಂಚಾಲಕ, ಜಿಲ್ಲಾ ಸಂಚಾಲಕ। और खबरों के लिए देखते रहिए बी न्यूज नेशन।